ಸೊ ಈಗ ಬೀಯಿಂಗ್ ಅಡಿಷ್ನಲ್ ಸಾಲಿಸಿಟರ್ ಜನರಲ್ ನಿಮ್ಮ ಒಂದು ಉದಾಹರಣೆ ತಗೊಳ್ಳೋದಾದರೂ ಕೂಡ ಈ ಸೆಂಟ್ರಲ್ ಏಜೆನ್ಸೀಸ್ ಅಥವಾ ಸೆಂಟ್ರಲ್ ವರ್ಸಸ್ ಸ್ಟೇಟಲ್ಲಿರುವಂಥ ಯಾರೋ ಒಬ್ಬ ಪವರ್ಫುಲ್ ಪರ್ಸನಾಲಿಟಿ, ಅದು ಸಿ ಎಮ್ ಇರಬಹುದು ಅಥವಾ ಬೇರೆ ಇರ್ಬೋದು, ಅದು ಹೇಗೆ ಅಂದರೆ ಆ ಒಂದು ವಾದ ಪ್ರತಿವಾದ ಅಲ್ಲಿರುವಂಥ ಚಾಲೆಂಜಸ್ಗಳೇನು ಅಂತ? ಯಾಕಂದರೆ ನೇರವಾಗಿ ಹೇಳ್ಬಿಡ್ಬೋದು ಅಪೋಸಿಷನ್ ಇದೆ, ಅಲ್ಲಿ ಕೇಂದ್ರ ಸರ್ಕಾರದವ್ರು ನಮ್ಮ ಮೇಲೆ ದ್ವೇಷ ಮಾಡ್ತಾ ಇದ್ದಾರೆ, ಅದಕ್ಕೆ ನಮ್ಮನ್ನು ಒಳಗಡೆ ಹಾಕ್ತಾರೆ ಅಂತ. ಬಟ್ ಕೋರ್ಟ್ ಆ ಥರ ಇಲ್ಲಲ್ವ? ಕೋರ್ಟ್ ಹತ್ರ ಇಲ್ಲ. ಸೆಂಟ್ರಲ್ ಏಜೆನ್ಸೀಸ್ ತಮ್ಮ ಕಾನೂನು ಏನಿದೆ ಅದನ್ನು ಎನ್ಫೋರ್ಸ್ ಮಾಡ್ತಾರೆ. ಅದನ್ನು ಅದರ್ ಸೈಡ್ ಹೇಳ್ತಾರೆ ಅದನ್ನು ಮಿಸ್ಯೂಸ್ ಆಫ್ ಪವರ್ ಅಂತ, ಬಟ್ ಅದು ಕೋರ್ಟ್ ಡಿಸೈಡ್ ಮಾಡಬೇಕು. ಬಟ್ ಈಗ ಸೆಂಟ್ರಲ್ ಗೌರ್ಮೆಂಟ್ನ ರಿಪ್ರೆಸೆಂಟ್ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ಎಂಥ ಚಾಲೆಂಜಸ್ಗಳು ಎದುರಾಗ್ತವೆ ಅಂತ, ಇಂಥ ಯಾವುದಾದ್ರು ಒಂದು ಪ್ರಕರಣಗಳು ಬಂದಾಗ? ಅಲ್ಲ, ನಮ್ಮ ಕೇಸ್ ಪ್ರಕಾರ ನಾವು ವಾದ ಮಾಡ್ತೀವಿ. ಅದರಲ್ಲಿ ಕಾನೂನು ಏನಿದೆ ಅದನ್ನು ಎನ್ಫೋರ್ಸ್ ಮಾಡಲಿಕ್ಕೆ ನಾವು ವಾದ ಮಾಡ್ತೀವಿ. ಆ ಥರ ಚಾಲೆಂಜಸ್ ಏನೂ ಇಲ್ಲ. ಈ ಚಾಲೆಂಜಸ್ ಅಂದ ತಕ್ಷಣ ನಮ್ಮ ಕರ್ನಾಟಕದಲ್ಲಿ ನೆನಪಾಗೋದೇ ಚಾಲೆಂಜಿಂಗ್ ಸ್ಟಾರ್ ಅಂತ ಇಷ್ಟು ದಿನ ಅನ್ಸ್ಕೋತಾ ಇದ್ದು. ಬಟ್ ಈಗ ಜೈಲಲ್ಲಿ ಇರ್ತಕ್ಕಂಥ ದರ್ಶನ್ ಅವರ ಪ್ರಕರಣ ಬಹುತೇಕವಾಗಿ ನೀವು ಅಬ್ಸರ್ವ್ ಮಾಡಿರ್ತೀರಿ. ಬಟ್ ಇಂಟ್ರೆಸ್ಟಿಂಗ್, ಇತ್ತೀಚೆಗೆ ಕೇಂದ್ರ ಸರ್ಕಾರ ಕೂಡ ಮಧ್ಯಪ್ರವೇಶ ಮಾಡುವಂಥ ಒಂದು ಸಂದರ್ಭ ಬಂದಿತ್ತು. ಸೊ ಅದು ಮೋಸ್ಟ್ಲಿ ನೀವೇ ರಿಪ್ರೆಸೆಂಟ್ ಮಾಡಿದ್ರಿ ಅನ್ಸುತ್ತೆ. ಅದು ಹೇಗೆ ಅದನ್ನು? ಹೌದು, ಅದರಲ್ಲಿ ಈ ನಿಮ್ಮ ಮೀಡಿಯಾ ಚಾನೆಲ್ಗಳು ಈ ಚಾರ್ಜ್ ಶೀಟು ಮತ್ತು ಅದರಲ್ಲಿರೋ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್ ಎಲ್ಲ ಲೀಕ್ ಮಾಡ್ತಿದ್ದಾರೆ, ಮೀಡಿಯಾ ಟ್ರಯಲ್ ಮಾಡ್ತಿದ್ದಾರೆ ಅಂತ ದರ್ಶನ್ ಅವರು ಒಂದು ರಿಟ್ ಪಿಟಿಷನ್ ಹಾಕಿದರು. ಕೇಂದ್ರ ಸರ್ಕಾರಕ್ಕೆ ಪಾರ್ಟಿ ಮಾಡಿ ಕೇಂದ್ರ ಸರ್ಕಾರಕ್ಕೆ ಒಂದು ಡೈರೆಕ್ಷನ್ ಕೊಡಬೇಕು ಟು ಕಂಟ್ರೋಲ್ ದಿ ಮೀಡಿಯಾ ಅಂತ ಒಂದು ರಿಟ್ ಪಿಟಿಷನ್ ಹಾಕಿದರು. ಅದರಲ್ಲಿ ನಾನು ಕೇಂದ್ರ ಸರ್ಕಾರಕ್ಕೆ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ನ ರೆಪ್ರೆಸೆಂಟ್ ಮಾಡಿದ್ದೆ. ಬಟ್ ಅದರಲ್ಲಿ ನಮ್ಮ ವಾದ ಏನಂತ ಹೇಳಿದ್ರೆ, ಮೀಡಿಯಾ ಹೌಸಸ್ನ ಪಾರ್ಟಿ ಮಾಡಬೇಕು, ಅವ್ರ ಮೇಲೆ ಡೈರೆಕ್ಷನ್ ಕೊಡಬೇಕು, ನಾವು ಅವ್ರನ್ನ ಹಿಯರ್ ಮಾಡದೆ ನಾವೇನು ಮಾಡೋಕ್ಕಾಗಲ್ಲ ಅಂತ. ಅದಾದ ನಂತರ ಒಂದು 37 ಮೀಡಿಯಾ ಹೌಸಸ್ನ ಮತ್ತೆ ಇಂಪ್ಲೀಡ್ ಮಾಡಿ ಪಾರ್ಟಿ ಮಾಡಿದ್ರು. ಅದಾದ ನಂತರ ಕೋರ್ಟ್ ಅದನ್ನು ಈ 37 ಮೀಡಿಯಾ ಹೌಸಸ್ಗೆ ಡೈರೆಕ್ಷನ್ಸ್ ಕೊಟ್ಟಿದೆ, ನೀವು ಇದನ್ನು ಚಾರ್ಜ್ ಶೀಟ್ದೆಲ್ಲ ಏನು ಡಿಸ್ಕಸ್ ಮಾಡೋಕ್ಕೆ ಆಗೋದಿಲ್ಲ ಅಂತ. ಸೊ ಅದನ್ನು ಕೇಂದ್ರ ಸರ್ಕಾರಕ್ಕೆ ನೀವು ಕಮ್ಯುನಿಕೇಟ್ ಮಾಡಬೇಕು ಅಂತ ಡೈರೆಕ್ಷನ್ಸ್ ಕೊಟ್ಟಿದ್ದರು. ಅದು ಕಾನೂನು ಪ್ರಕಾರ ಅದಾಗಿದೆ. ಈಗ ದರ್ಶನ್ ಆರೋಪಿ, ನಾವು ಅಪರಾಧಿ ಅಂತ ಹೇಳೋಕ್ಕಾಗೋದಿಲ್ಲ, ಒಂದು ಸರಿ ಪ್ರೂವ್ ಆಗೋವರೆಗೂ ಆರೋಪಿಯನ್ನೇ ಆಗಿರ್ತಾರೆ. ಅಂದರೆ ಅದು ದರ್ಶನ್ ರೀತಿ ಸ್ಟಾರ್ ಇರ್ಬೋದು ಅಥವಾ ಚೀಫ್ ಮಿನಿಸ್ಟರ್ಸ್ ಇರ್ಬೋದು, ಮೋಸ್ಟ್ ಪವರ್ಫುಲ್ ವ್ಯಕ್ತಿಗಳ ಮೇಲೆ ಲಾ ಇಷ್ಟು ಐರನ್ ಫಿಸ್ಟ್ನ ಅಂದರೆ ತನ್ನೊಂದು ಸ್ಟ್ರಾಂಗ್ ಆಗಿ ಇಂಪ್ಲಿಮೆಂಟೇಷನ್ ಆದಾಗ ಸಮಾಜಕ್ಕೂ ಕೂಡ ಒಂದು ಸ್ಪಷ್ಟವಾದಂಥ ಸಂದೇಶ ಹೋಗುತ್ತಲ್ವ? ಹೌದು ಹೌದು, ಅದೆಷ್ಟು ಮುಖ್ಯ ಆಗುತ್ತೆ ಅಂತ? ಅದು ಭಾಳ ಮುಖ್ಯ. ಸಮಾಜದಲ್ಲಿ ಈಗ ಮೊದಲು ನೀವು ಹೇಳಿದಾಗೆ ಮೊದಲಿನ ಕಾಲದಲ್ಲಿ ಜನಕ್ಕೆ ಒಂದು ಫೀಲಿಂಗ್ ಯಾವ ಥರ ಇತ್ತು ಅಂತ ಹೇಳಿದ್ರೆ, ಈ ಬಡವ್ರನ್ನ ಮಾತ್ರ ಸಿಕ್ಕಾಕೊಳ್ತಾರೆ, ದೊಡ್ಡವರೆಲ್ಲ ನೆಟ್ಟಿಗೆ ಬೀಳೋದಿಲ್ಲ, ಅವರೆಲ್ಲ ಹಂಗೆ ಜಾರ್ಕೊಂಡು ಹೋಗ್ತಾರೆ ಅಂತ. ಆ ಒಂದು ಪರ್ಸೆಪ್ಷನ್ ಸ್ವಲ್ಪ ಚೇಂಜ್ ಆಗಿದೆ ಈಗ. ಸೊ ಜನಕ್ಕೆ ಯಾರೇ ಇರಲಿ, ಎಷ್ಟೇ ದೊಡ್ಡವರು ಇರಲಿ, ಸೊ ಕಾನೂನು ವಿರುದ್ಧವಾಗಿ ಏನಾದರೂ ಮಾಡಿದ್ರೆ ಅವರು ದೇ ವಿಲ್ ಹ್ಯಾವ್ ಟು ಫೇಸ್ ದಿ ಲಾ ಅನ್ನೋದು ಎಲ್ರಿಗೂ ಒಂದು ಆಶ್ವಾಸನೆ ಬಂದಿದೆ. ಸೊ ಇದರಲ್ಲಿ ಸರ್ಕಾರದ ಪಾತ್ರಗಳೇನಾಗಿರುತ್ತೆ? ಸರ್ಕಾರದ ಪಾತ್ರ ಇದೆ. ಫಾರ್ ಎಕ್ಸಾಂಪಲ್, ನಾನು ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಹೇಳೋದೇನಂತ ಹೇಳಿದ್ರೆ, ನಾವು ಅದಕ್ಕೆ ಎಗೇನ್ಸ್ಟ್ ಕರಪ್ಷನ್ ಏನೇನಿದೆ ಕಾನೂನೆಲ್ಲ ನಾವು ಭದ್ರತೆ ಮಾಡ್ಕೊಂಡಿದ್ದೀವಿ. ಫಾರ್ ಎಕ್ಸಾಂಪಲ್, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ನ ನಾವು ಅಮೆಂಡ್ಮೆಂಟ್ ಎಲ್ಲ ಮಾಡಿ ಭದ್ರ ಮಾಡ್ಕೊಂಡಿದ್ದೀವಿ. ಅದನ್ನು ಕರೆಕ್ಟಾಗಿ ನಾವು ಎನ್ಫೋರ್ಸ್ ಮಾಡ್ತಾಯಿದ್ದೀವಿ, ಇಂಪ್ಲಿಮೆಂಟೇಷನ್ ಕರೆಕ್ಟಾಗಿ ಮಾಡ್ತಾಯಿದ್ದೀವಿ. ಸೊ ಅದರದ್ದು ಇಂಪ್ಲಿಮೆಂಟೇಷನ್ಸ್ ಕರೆಕ್ಟ್ ಆಗಿದ್ರೆ ಕೋರ್ಟ್ ಎಲ್ಲ ಫೈನಲಿ ಡಿಸೈಡ್ ಮಾಡುತ್ತೆ ಅದು ಮಾಡಿದ್ದು ಸರಿ ತಪ್ಪು ಇಲ್ವ ಅಂತ. ಬಟ್ ದಿ ಏಜೆನ್ಸೀಸು ಅವ್ರ ಎವಿಡೆನ್ಸ್ನ ಕಲೆಕ್ಟ್ ಮಾಡಿ ಕೋರ್ಟ್ ಎದುರುಗಡೆ ಪ್ರೊಡ್ಯೂಸ್ ಮಾಡಬೇಕು. ಅದನ್ನು ಕರೆಕ್ಟಾಗಿ ಮಾಡಿದ್ರೆ ಕನ್ವಿಕ್ಷನ್ ರೇಟು ಚೆನ್ನಾಗಿ ನಡೆಯುತ್ತೆ. ಆಮೇಲೆ ಈಗ ನಾವು ಕೇಳ್ತಿರ್ತೀವಿ ಅಟಾರ್ನಿ ಜನರಲ್, ಸಾಲಿಸಿಟರ್ ಜನರಲ್, ಅಡಿಷ್ನಲ್ ಸಾಲಿಸಿಟರ್ ಜನರಲ್ ಅಂತ. ಹಾಗಂದ್ರೆ ಏನು ಸಾಮಾನ್ಯವಾಗಿ ಅಲ್ಲಿರುವಂಥ ಅದು ವ್ಯತ್ಯಾಸಗಳು ಅಥವಾ ಅದರ ಪ್ರಾಮುಖ್ಯತೆಗಳು? ಅದು ಅಟಾರ್ನಿ ಜನರಲ್ ಅಂದರೆ ಅದು ಒಂದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್. ಅದು ಅಂದರೆ ಕೇಂದ್ರ ಸರ್ಕಾರಕ್ಕೆ ಒಬ್ಬರು ಲಾ ಆಫೀಸರ್ ಅಂತ. ಸೊ ಕಾನ್ಸ್ಟಿಟ್ಯೂಷನಲ್ಲಿ ಅಟಾರ್ನಿ ಜನರಲ್ ಅಂತ ಒಂದು ಪೋಸ್ಟ್ ಕ್ರಿಯೇಟ್ ಆಗಿತ್ತು. ಈಗ ಕರೆಂಟ್ಲಿ ವೆಂಕಟರಮಣಿ ಸಾಹೇಬರಿದ್ದಾರೆ. ಅದಾದ ನಂತರ ಒಂದು ಅಡಿಷ್ನಲ್ ಪೋಸ್ಟ್ ಬೇಕಾಯಿತು. ಸೊ ಹಾಗಾಗಿ ಸ್ಟ್ಯಾಚ್ಯೂಟರಿಲಿ ಸಾಲಿಸಿಟರ್ ಜನರಲ್ ಅಂತ ಪೋಸ್ಟ್ ಕ್ರಿಯೇಟ್ ಮಾಡಿದ್ರು. ಆಮೇಲೆ ಅದಕ್ಕೆ ಅದು ಸಾಲಿಲ್ಲ, ಇನ್ನೂ ಅಡಿಷ್ನಲ್ ಬೇಕಾದ, ಅದಕ್ಕೆ ಅಡಿಷ್ನಲ್ ಸಾಲಿಸಿಟರ್ ಅಂತ ಮಾಡಿದ್ರು. ಮೊದಲು ಒಂದು 20-30 ವರ್ಷ ಮುಂಚೆ ಒಬ್ಬರು ಅಡಿಷ್ನಲ್ ಸಾಲಿಸಿಟರ್ ಜನರು, ಆಮೇಲೆ ಸೌತ್ಗೊಂದು ಮಾಡಿದ್ರು, ರೀಜನ್ ವೈಸ್ ಮಾಡಿದ್ರು. ಈಗ ಎಲ್ಲ ಹೈಕೋರ್ಟ್ಗಳಿಗೆ ಒಬ್ಬ ಅಡಿಷ್ನಲ್ ಸಾಲಿಸಿಟರ್ ಜನರಲ್ ಇರಬೇಕು ಅಂತ ಒಂದು ಪಾಲಿಸಿ ಮಾಡಿದ್ದಾರೆ. ಈಗ ಎಷ್ಟೋ ಜನ ಯುವಕರು ಇರ್ತಾರೆ, ಅಂದರೆ ಈಗ ಅವರಿಗೆ ಲಾ ಬಗ್ಗೆ ಇಂಟ್ರೆಸ್ಟ್ ಇರ್ಬೋದು ಅಥವಾ ಲಾ ಬಗ್ಗೆನೂ ಗೊತ್ತಿಲ್ಲದೆ ಇರೋವಂಥದ್ದು ಇರ್ಬೋದು. ಅಂಥವ್ರನ್ನ ನಾವು ಮಾತನಾಡುವಾಗ ಅಥವಾ ಅವರಿಗೆ ಹೇಳುವಂಥ ಸಂದರ್ಭ ಬಂದರೆ ಹೇಗೆ ಲಾ ಒಂದು ಪ್ರೊಫೆಷನ್ ಆಗಿ ಮತ್ತು ಒಂದು ಸೇವೆಯಾಗಿ ಮುಖ್ಯ ಆಗುತ್ತೆ ಅಂತ ಒಂದು ನೋಡಿ, ನನ್ನ ಪ್ರಕಾರ ನೀವು ನನಗೆ ಕೇಳಿದ್ರೆ
ದಿ ಲೀಗಲ್ ಪ್ರೊಫೆಷನ್ ಅಂದರೆ ಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡೋವಂಥದ್ದು ಇಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಪ್ರೊಫೆಷನ್ ಇನ್ ದಿ ವರ್ಲ್ಡ್. ಯಾಕೆ ಅಂತ ಹೇಳ್ತೀನಿ. ಮೊದಲನೇದು, ಅದು ನಮ್ಮ ಲೀಗಲ್ ಪ್ರೊಫೆಷನ್ ಇಟ್ ಈಸ್ ಕನ್ಸಿಡರ್ಡ್ ಟು ಬಿ ಎ ನೋಬಲ್ ಪ್ರೊಫೆಷನ್. ಯಾಕೆ ಅಂತ ಹೇಳಿದ್ರೆ ಈ ಬಾರ್ ಆ್ಯಂಡ್ ಬೆಂಚ್ ಅಂದರೆ ಲಾಯರ್ಸು ಜಡ್ಜಸ್ಸು ಇದು ಒಂದು ಕಾಯಿನ್ನ ಎರಡು ಸೈಡ್ ಇದ್ದ ಹಾಗೆ. ಇವರಿಬ್ಬರು ಒಟ್ಟಿಗೆ ಸೇರಿ ದಿ ಡಿಸ್ಪೆನ್ಸೇಷನ್ ಆಫ್ ಜಸ್ಟಿಸ್ ಆಗೋದು. ಸೊ ದಿ ಲಾಯರ್ಸ್ ಆರ್ ಆ್ಯನ್ ಇಂಟಗ್ರಲ್ ಪಾರ್ಟ್ ಆಫ್ ದಿ ಜಸ್ಟಿಸ್ ಡಿಸ್ಪೆನ್ಸೇಷನ್ ಸಿಸ್ಟಮ್. ಸೊ ಒಬ್ಬರಿಗೆ ನ್ಯಾಯ ಕೊಡೋದು ಅಂತ ಹೇಳಿದ್ರೆ ಇಟ್ ಈಸ್ ಕನ್ಸಿಡರ್ಡ್ ವೆರಿ ನೋಬಲ್. ಹಾಗಾಗಿ ಇಟ್ ಈಸ್ ಎ ನೋಬಲ್ ಪ್ರೊಫೆಷನ್. ಎರಡನೇದು, ಇದು ಬಹಳ ಇಂಡಿಪೆಂಡೆಂಟ್ ಪ್ರೊಫೆಷನ್. ನಿಮ್ಗೆ ಯಾರ್ದು ಸರ್ಕಾರದ್ದು ಅವ್ರದ್ದು ಯಾರ್ದು ಕಂಟ್ರೋಲ್ ಇರೋದಿಲ್ಲ. ಒಂದು ಸತಿ ಬಾರ್ ಕೌನ್ಸಿಲಲ್ಲಿ ಎನ್ರೋಲ್ ಆದರೆ ನೀವು ನಿಯತ್ತಾಗಿ ನಿಷ್ಠೆಯಿಂದ ಕೆಲಸ ಮಾಡಿದ್ರೆ ಯು ಆರ್ ವೆರಿ ವೆರಿ ಇಂಡಿಪೆಂಡೆಂಟ್. ಮೂರನೇದು, ನಿಮಗೆ ಸಮಾಜದಲ್ಲಿ ಲಾಯರ್ಸ್ ಅಂದರೆ ಭಾಳ ಒಂಥರ ಎ ರೆಸ್ಪೆಕ್ಟೆಡ್ ಪೊಸಿಷನು. ನಾಲ್ಕನೇದು, ನಿಮಗೆ ಇದರಲ್ಲಿ ಸಿಗೋಂಥ ಒಂದು ಪ್ರೊಫೆಷ್ನಲ್ ಸ್ಯಾಟಿಸ್ಫ್ಯಾಕ್ಷನು ಬೇರೆ ಪ್ರೊಫೆಷನಲ್ ಸಿಗೋದು ಭಾಳ ಕಷ್ಟ ನನ್ನ ಪ್ರಕಾರ. ನಾನು ಹೇಳ್ತಿಲ್ಲ ವೆರೈಟಿ ಆಫ್ ಕೇಸಸ್ ಹೇಗಿರುತ್ತೆ ಅಂತ. ನೀವು ಯಾವುದೇ ಒಂದು ಕೇಸು ಕೋರ್ಟಲ್ಲಿ ಅಪಿಯರ್ ಆಗಿ ಅದನ್ನು ಚೆನ್ನಾಗಿ ಪ್ಲ್ಯಾನ್ ಮಾಡಿ ರಿಸರ್ಚ್ ಮಾಡಿ ಒಂದು ಪ್ರೆಸೆಂಟ್ ಮಾಡಿದ್ರೆ ನೀವು ರಿಸಲ್ಟ್ ಬಿಟ್ಬಿಡಿ, ಅದು ನಮ್ಮ ಕೈಲಿಲ್ಲ. ನೀವು ಚೆನ್ನಾಗಿ ಅದನ್ನು ಪ್ರೆಸೆಂಟ್ ಮಾಡಿದ್ರೆ ಅದರಲ್ಲಿ ಸಿಗೋಂಥ ಪ್ರೊಫೆಷನಲ್ ಸ್ಯಾಟಿಸ್ಫ್ಯಾಕ್ಷನೇ ಇಲ್ಲ. ಪ್ಲಸ್ ಇದೆಲ್ಲ ಆದ ನಂತರ ನಿಮಗೊಂದು ಒಳ್ಳೆ ಜಜ್ಮೆಂಟ್ ಸಿಕ್ಕಿದ್ರೆ ಆ ಖುಷಿ ಒಂಥರ ಮಿತಿ ಮೀರುವಂಥದ್ದು. ಆಮೇಲೆ ಫೈನಲಿ ನಮ್ಮ ಪ್ರೊಫೆಷನಲ್ಲಿ ನೀವು ನೋಡಿದ್ದೀರ ಡೆಲ್ಲಿಲೆಲ್ಲ ದೊಡ್ಡ ದೊಡ್ಡ ಸೀನಿಯರ್ ಕೌನ್ಸಿಲ್ ಅವ್ರು ಎಷ್ಟು ಸಂಪಾದಿಸ್ತಾರೆ ಅಂತ. ನೀವು ಒಂದು ಒಳ್ಳೆಯ ಹೆಸರು ಗಳಿಸಿದ್ರೆ ದೆನ್ ಸ್ಕೈ ಈಸ್ ನಾಟ್ ದಿ ಲಿಮಿಟ್. ಸೊ ದಿಸ್ ಈಸ್ ಎ ವೆರಿ ಗುಡ್ ಪ್ರೊಫೆಷನ್. ನಾನು ಹೇಳಂಗಿದ್ರೆ ವಿಚ್ ಈಸ್ ವೈ ಈಗ ಲಾಟ್ ಆಫ್ ಯಂಗ್ಸ್ಟರ್ಸ್ ಬರ್ತಾ ಇದ್ದಾರೆ, ಹೆಣ್ಮಕ್ಳು ಸುಮಾರು ಜನ ಬರ್ತಾ ಇದ್ದಾರೆ. ಇತ್ತೀಚೆಗೆ ಆದಂಥ ನಮ್ಮ ಡಿಸ್ಟ್ರಿಕ್ಟ್ ಜುಡಿಷಿಯರಿನಲ್ಲಿ ಜುಡಿಷಿಯಲ್ ಆಫೀಸರ್ಲಿ ಸುಮಾರು ಜನ ಹೆಣ್ಮಕ್ಳಿದ್ದಾರೆ. ಸೊ ನನ್ನ ಪ್ರಕಾರ ಇನ್ನೊಂದು 10-15-20 ವರ್ಷದಲ್ಲಿ 50% ಆಫ್ ದ ಜಡ್ಜಸ್ಸು ಕುಡ್ ಬಿ ವಿಮೆನ್. ಸೊ ಹಾಗಾಗಿ ಇಟ್ ಈಸ್ ಎ ವೆರಿ ಪ್ರಾಮಿಸಿಂಗ್ ಪ್ರೊಫೆಷನ್, ಇಟ್ ಈಸ್ ಎ ವೆರಿ ಸ್ಯಾಟಿಸ್ಫೈಯಿಂಗ್ ಪ್ರೊಫೆಷನ್. ಬಟ್ ನನ್ನ ಒಂದು ಅಡ್ವೈಸ್ ಏನಂತ ಹೇಳಿದ್ರೆ, ಈ ಪ್ರೊಫೆಷನ್ಗೆ ಬಂದಾಗ ನೀವು ಲಾಯರ್ ಆಗಿ ಪ್ರಾಕ್ಟೀಸ್ ಮಾಡಿದಾಗ ನೀವು ಒಂಥರ ಫಿಕ್ಸೇಷನ್ ಇರಬಾರ್ದು. ನಾನು ಅಡಿಷ್ನಲ್ ಸಾಲಿಸಿಟರ್ ಜನರಲ್ ಆಗಬೇಕು ಅಥವಾ ನಾನೊಬ್ಬ ಜಡ್ಜ್ ಆಗಬೇಕು ಹೈಕೋರ್ಟಲ್ಲಿ. ಇದು ಒಂಥರ ಫಿಕ್ಸ್ ನೋಷನ್ ಇದ್ದರೆ ಆಮೇಲೆ ಅದನ್ನು ಆಗದೆ ಹೋದರೆ ನಿಮಗೆ ಬೇಜಾರಾಗುತ್ತೆ. ನಿಮ್ಮ ಒಂದೇ ಒಂದು ಗುರಿ ಏನು ಹೇಳಬೇಕು ಅಂತ ಹೇಳಿದ್ರೆ, ಐ ಶುಡ್ ಎಕ್ಸೆಲ್ ಇನ್ ದಿಸ್ ಪ್ರೊಫೆಷನ್ ಅಂತ. ನನಗೆ ಬಂದಿರೋಂಥ ಕೇಸು ನಾನು ಚೆನ್ನಾಗಿ ನಡೆಸಬೇಕು, ಜಡ್ಜಸ್ನ ನನಗೆ ರೆಕಗ್ನೈಸ್ ಮಾಡಬೇಕು ದಟ್ ಈತ ಚೆನ್ನಾಗಿ ಆರ್ಗ್ಯೂ ಮಾಡ್ತಾನೆ, ಕೊಟ್ಟಿದ್ದಕ್ಕೆ ಪ್ರಶ್ನೆ ಏನೇನು ಕೇಳ್ತೀವಿ ನಾವು ಕೋರ್ಟಿಂದ ಎಲ್ಲ ಹಿ ಆರ್ ಶಿ ಆನ್ಸರ್ಸ್ ಆಲ್ ದಿ ಕ್ವಶನ್ಸ್, ಕಮ್ಸ್ ವೆರಿ ವೆಲ್ ಪ್ರಿಪೇರ್ಡ್. ಅದನ್ನು ಕಾನೂನು ಅರ್ಥ ಮಾಡ್ಕೊಂಡಿದ್ದಾರೆ, ಅವರು ಪ್ರೆಸೆಂಟೇಷನ್ ಮಾಡೋದು ತುಂಬ ಚೆನ್ನಾಗಿ ಕಲ್ತಿದ್ದಾರೆ ಅಂತ. ಒಂದು ಸತಿ ರೆಕಗ್ನಿಷನ್ ಬಂದಮೇಲೆ ಆವಾಗ ನೀವು ಅಡಿಷ್ನಲ್ ಸಾಲಿಸಿಟರ್ ಜನರಲ್ಲೋ ಅಡ್ವೊಕೇಟ್ ಜನರಲ್ಲೋ ಅಥವಾ ಜಡ್ಜೋ ಈ ಬೇರೆ ಬೇರೆ ದಾರಿ ಇದೆ. ಸೊ ಅಂದರೆ ಅಪಾರ್ಚುನಿಟಿಗಳು ಜಸ್ಟ್ ಅ ಕಾನ್ಸಿಕ್ವೆನ್ಸ್ ಆಫ್ ಯುವರ್ ಪ್ರೊಫೆಷನ್. ಹೌದು. ನೀವು ನಿಮ್ಮ ಪ್ಯಾಷನೇಟಾಗಿ ನಿಮ್ಮ ವೃತ್ತಿನ ನಡೆಸ್ಕೊಂಡು ಹೋದರೆ ನೀವು ಯಾವ ಪೊಸಿಷನ್ ಅಂತ ಈಗ ನಾವು ಹೇಳಕ್ಕೆ ಬರೋದಿಲ್ಲ, ಬಟ್ ಯು ವಿಲ್ ರೀಚ್ ಎ ಗುಡ್ ಪೊಸಿಷನ್. ಈಗ ನೀವು ಒಂದು ಒಳ್ಳೆ ಹೆಸರು ಗಳಿಸಬೇಕು ಅಂತ ಹೇಳಿದ್ರೆ ನೀವು ಅಡಿಷನಲ್ ಸಾಲಿಸಿಟರ್ ಅಥವಾ ಜಡ್ಜ್ ಆಗಬೇಕಾಗಿಲ್ಲ. ಎಷ್ಟೋ ಜನ ಸೀನಿಯರ್ ಅಡ್ವೊಕೇಟ್ಸ್ ಕೂಡ ಇದ್ದಾರೆ, ಸೊ ಒಳ್ಳೆ ಹೆಸರು ಗಳಿಸಿರೋರು. ಸೊ ಹಾಗಾಗಿ ಈ ಹುದ್ದೆಗಳೆಲ್ಲ ಬರುತ್ತೆ, ತಾನಾಗಿ ತಾನೇ ಹುಡ್ಕೊಂಡು ಬರುತ್ತೆ. ಬಟ್ ನಾವು ನಿಷ್ಠೆಯಿಂದ ಫಸ್ಟ್ ಕೆಲಸ ಮಾಡಬೇಕು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.